ಬ್ಯಾಟ್ರಿ. ಡೋಂಟ್ ಶೂಟ್ ಮೀ. ಆಂಟಿ, ಏನ್ ಶರ್ಲಿ, ಏನಾಯ್ತು? ಅವ್ರಿಗೆ ಪ್ರಜ್ಞೆ ಬಂದಿದೆ, ಬೇಗ ಬನ್ನಿ. ತಮ್ಮ, ನೋ, ನಿನ್ನ ಆರೋಗ್ಯ ಸರಿ ಇಲ್ಲ. ನೀನ್ ಎದ್ದೇಳಬಾರ್ದು, ಮಲ್ಕೋ. ನೀವೆಲ್ಲ ನಾವೆಲ್ಲ ಯಾರು? ನೀನ್ ಎಲ್ಲಿದ್ಯಾ ಅಂತ ಕೇಳ್ತಾ ಇದೀಯಾ? ನೀನ್ ಸೇಫ್ ಜಾಗದಲ್ಲೇ ಇದೀಯಾ. ಹೌದು, ನಿನ್ ಹೆಸರೇನಪ್ಪ? ನನ್ನ ಹೆಸರೇನು? ನಿನಗೆ ನಿನ್ ಹೆಸರು ಕೂಡ ನೆನಪಿಲ್ವಾ? ನಿನಗೆ ಸ್ವಲ್ಪ ಕೂಡ? ಓಕೆ ಓಕೆ ಓಕೆ, ಐ ಆಮ್ ಸಾರಿ. ಸ್ವಲ್ಪ ಹೊತ್ತು ನಾನು ಒಬ್ಬನೇ. ನಾನು ಯಾರು ಅಂತ ಓಕೆ ಪ್ಲೀಸ್. ನನಗೆ ಹಳೆ ನೆನಪುಗಳೆಲ್ಲ ಬರೋದೇ ಇಲ್ವಾ ಡಾಕ್ಟರ್? ಹಾಗೇನ್ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ಸತ್ತು ಜೀವ ಬಂದಿರೋ ನಿನ್ ಮನ್ಸು ಕಷ್ಟವಾದ ಘಟನೆನ ನೆನ್ಸ್ಕೊಳಕ್ಕಾಗ್ದೆ ನಿನ್ ಮನ್ಸು ಹಾಗೆ ನಿಂತೋಯ್ತು. ಇಟ್ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಟ್ರಾಮ್ಯಾಟಿಕ್ ಎಮಿಸಿಯಾ. ಮತ್ತೆ ನಿನ್ ಜೀವಕ್ಕೆ ಅಪಾಯ ಬರುವಂಥ ಸಂದರ್ಭ ಬಂದ್ರೆ, ಮತ್ತೆ ನಿನ್ ಮನ್ಸು ನೊಂದ್ಕೊಂಡ್ರೆ ಸ್ವಲ್ಪ ನೆನಪುಗಳು ಬರ್ಬೋದು. ಅಷ್ಟೇ ಯಾಕೆ, ಪೂರ್ತಿ ನೆನಪು ಮತ್ತೆ ಬರ್ಬೋದು. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸಮುದ್ರನ ಅಕ್ರಮವನ್ನು ತಡೆಯೋ ಶಕ್ತಿ ಈ ಊರಲ್ಲಿ ಯಾರಿಗೂ ಇಲ್ಲ. ಅವನ ಮನಸ್ಸಿಗೆ ಇಷ್ಟ ಆದ ಹುಡುಗಿ ಕಾಣಿಸ್ಕೊಂಡ್ರೆ ತಕ್ಷಣ ಅವ್ರ ಕೊರಳಿಗೆ ಮುತ್ತಿನ ಹಾರ ಹಾಕ್ತಾನೆ. ಅದಾದ್ಮೇಲೆ ಅವಳನ್ನ ಯಾರೂ ಕೂಡ ಮದುವೆ ಮಾಡ್ಕೊಳಕ್ಕಾಗಲ್ಲ. ಕಣ್ಣೆತ್ತಿ ನೋಡೋಕ್ಕೂ ಭಯ ಪಡ್ತಾರೆ. ಹಾಗಾದ್ರೆ ಶರ್ಲಿ ಕತ್ತಲ್ಲಿರೋ ಮುತ್ತಿನ ಮಾಲೆ ಆ ಸಮುದ್ರ ಕೊಟ್ಟಿದ್ದು. ಇದನ್ ತೆಗೆದ್ರೆ ಆಂಟಿನ ಸಾಯಿಸ್ತೀನಿ ಅಂತ ಹೇಳ್ದ, ಅದಕ್ಕೆ ಹಾಕೊಂಡೆ. ಅವಾಗ ಏಯ್, ಊರಿಗೆ ಹೊಸಬಾನ? ಅದೇ ಅಣ್ಣನ ಹುಡುಗಿ ಅಂತ ಗೊತ್ತಿದ್ರೆ ತಿರ್ಗಾಡೋಕ್ ಧೈರ್ಯ ಬರ್ತಾಯ್ತಾ? ತಮ್ಮ, ಇಲ್ಲಿಂದ ಹೊರಟು ಹೋಗೋಣ ಬನ್ನಿ. ಇಲ್ಲ, ಸ್ವಲ್ಪ ಹೊತ್ತು ಕಾಯ್ದೆ. ವಿಷಯ ಏನು ಅಂತ ತಿಳ್ಕೊಂಡು ಹೋಗೋಣ. ನಾನು ಯಾಕೆ ಆ ಹುಡುಗಿ ಜೊತೆ ಮಾತಾಡ್ಬಾರ್ದು? ಈ ರೀತಿ ಒದೆ ತಿನ್ಬಾರ್ದು ಅಂತ. ಸಮುದ್ರ ಹತ್ರ ಹೇಳು. ಐ ಆಮ್ ಸಾರಿ. ನಾನು ಏನೇನೋ ನೆನೆಸ್ಕೊತಿದ್ದೆ, ಅದಕ್ಕೆ ಕೈಗೆ ನೇಟಾಗಿಲ್ಲ ಅಲ್ವಾ?
ನನ್ನ ಜೊತೆ ಈ ರೀತಿ ನಡ್ಕೊಳ್ಳೋದಿಕ್ಕೆ ನಿಮಗೆ ಖಂಡಿತ ರೈಟ್ಸ್ ಇದೆ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಯಾವುದೇ ರೀತಿಯಲ್ಲೂ ಅರ್ಹನಲ್ಲ. ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನನ್ನ ಹೆಸರು ಕೂಡ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದ ಊರು ಯಾವುದು ಅಂತ ಕೇಳಿದ್ರೆ ನೋಡಲ್ಲಿ ನೀನು ನಾನು ಕಾಪಾಡ್ದಿಲ್ಲ, ಆ ಕಲ್ಲನ್ನು ತೋರಿಸ್ಬೇಕಷ್ಟೇ. ಅಲ್ಲಿ ತನಕ ಅಷ್ಟೇ ನಂಗೆ ನೆನಪಿರೋದು. ಮುಂಚೆ ನಾನು ದೊಡ್ಡ ರೌಡಿ ಆಗಿರ್ಬೋದು ಅನ್ಸುತ್ತೆ, ಇಲ್ಲಾಂದ್ರೆ ನಿಮ್ಮ ಊರಲ್ಲಿರೋ ಸಮುದ್ರನ ಥರ ಒಬ್ಬ ಪೊರ್ಕಿ ಅನ್ಸುತ್ತೆ. ಏನೇನು ನಂಬಿ ನನ್ನ ಹತ್ರ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀಯಾ? ನಾನು ಪ್ರೀತಿ ಗೀತೆ ಅಂತ ಮಾತಾಡಿ ನಿಮ್ಮ ಬಾಳನ್ನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ, ನಂಗೆ ಚೆನ್ನಾಗಿ ಗೊತ್ತು ನೀನು ಕೆಟ್ಟವನಾಗಿರೋದಕ್ಕೆ ಸಾಧ್ಯ ಇಲ್ಲ. ಮುಖ ನೋಡಿ ಒಳ್ಳೆಯವನು ಕೆಟ್ಟವನು ಅಂತ ಹೇಳೋದಾದ್ರೆ ಊರಲ್ಲಿ ದೊಡ್ಡ ಮನುಷ್ಯ ಅಂತ ಯಾರೂ ಇರೋದೇ ಇಲ್ಲ. ನಾನು ಅಯೋಗ್ಯ ಅಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಯಾವ ಅಯೋಗ್ಯನೂ ಒಬ್ಬ ಹುಡುಗಿಗೆ ಮೋಸ ಮಾಡಬಾರ್ದು ಅಂತ ಅನ್ಕೊಳ್ಳೋದಿಲ್ಲ. ನಿಮ್ಮಿಂದ ನನ್ನ ಜೀವನ ಹಾಳಾಗಬಾರ್ದು ಅಂತ ನೀವು ಅನ್ಕೋತಿದ್ದೀರಾ ಅಲ್ವಾ? ಅದರಿಂದನೇ ಗೊತ್ತಾಯ್ತು ನೀನು ತುಂಬ ಒಳ್ಳೆಯವನಂತ. ಆಲ್ ರೈಟ್, ಆಲ್ ರೈಟ್. ಏ ಮುತ್ಕಿ, ಅವತ್ತೇ ಸಂದೇಹ ಪಟ್ಟೆ. ಒಬ್ಬ ಮಾಮನ ಸೆಟಪ್ ಮಾಡಿ ಭಜನೆ ಮಂದಿರನ ನಡೆಸ್ತಾ ಇದ್ಯಾ? ಸಾಯಿಸ್ಬಿಡ್ತೀನಿ, ಸಾಯಿಸೇ. ಅಂಕಲ್ ಅಂಕಲ್, ಆ ಮನೆಯಲ್ಲಿ ಜಗಳ ನಡೀತಿದೆ. ಬೇಡಪ್ಪ, ಆ ಸಮುದ್ರ ಏನ್ ಹೇಳ್ಬಿಟ್ಟು ಹೋದ ಗೊತ್ತಾ? ಅನಾಥೆ ಆಗಿರೋ ನಿನ್ನ ಮನೇಲಿ ಇಟ್ಕೊಂಡು ಶರ್ಲಿನ ಕೆಟ್ಟ ದಂಧೆಗೆ ಬಳಸ್ತಾ ಇದ್ದೀನಿ ಅಂತ ಹೇಳ್ದ. ಸೊ ಸಂಬಂಧ ಇಲ್ದಿರೋರಿಗೆ ಸಹಾಯ ಮಾಡಿದ್ರೆ ಅದು ನಮ್ದೇ ತಪ್ಪಾಗುತ್ತೆ. ನೀವೇನು ಹೇಳ್ತಾ ಇದ್ದೀರಾ? ನನ್ನ ಪ್ರಾಣ ಕಾಪಾಡಿದ್ದು ಇವಳನ್ನ. ಇವಳಿಗೆ ಆಧಾರವಾಗಿ ನಿಂತ್ಕೊಂಡು ಜೊತೆಗೆ ಹೋರಾಡ್ರಪ್ಪ.